ಮನೆಯಲ್ಲಿಟ್ಟಂತ ನಾಡ ಬಾಂಬ್ ಸ್ಫೋಟವಾಗಿದೆ. ಹಳಿಯಾಳ ತಾಲೂಕಿನ ಕಾಳಗಿನ ಕೊಪ್ಪದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಫೋಟದ ಪರಿಣಾಮ ಹಲವು ಮನೆಗಳಿಗೆ ಹಾನಿಯಾಗಿದೆ. ಸ್ಫೋಟದ ಬೆನ್ನಲ್ಲೇ ಮನೆ ಮಾಲೀಕರು ಕೂಡ ಪರಾರಿಯಾಗಿದ್ದಾರೆ. ಸ್ಫೋಟದ ಸದ್ದಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಕನ್ನಡದ ಹಳಿಯಾಳ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ನಾಡ ಬಾಂಬ್ ಸ್ಫೋಟವಾಗಿರೋದು ಯಾವ ಕಾರಣಕ್ಕೆ ಇದನ್ನ ಸಂಗ್ರಹ ಮಾಡಿಟ್ಟಿದ್ರು ಅನ್ನೋ ಕುರಿತಂತೆ ತನಿಖೆ ಆಗಬೇಕು. ಆದರೆ ಸ್ಫೋಟಗೊಳ್ತಾ ಇದ್ದಂಗೆ ಮನೆ ಮಾಲೀಕರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಸ್ಫೋಟದ ಸದ್ದಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಕನ್ನಡದ ಹಳಿಯಾಳ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ನಾಡ ಬಾಂಬ್ ಸ್ಫೋಟಗೊಂಡಂತ ಪರಿಣಾಮ ಗೋಡೆಗಳು ಬಿರುಕು ಬಿಟ್ಟಿದೆ, ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆಯಲ್ಲಿ ಈ ನಾಡ ಬಾಂಬ್ ಅನ್ನ ಸಂಗ್ರಹ ಮಾಡಿಟ್ಟಿದ್ರು. ಯಾವ ಕಾರಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಂಗ್ರಹ ಮಾಡಿದ್ರು ಅನ್ನೋದು ಇವಾಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಬೇಕಾಗತ್ತೆ. ಈ ಮನೆಯಲ್ಲಿ ಯಾರೆಲ್ಲ ವಾಸ ಮಾಡ್ಕೊಂಡಿದ್ರು, ಇಲ್ಲಿ ನಾಡ ಬಾಂಬ್ ಸಂಗ್ರಹ ಮಾಡಿದ್ದು ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಿತ್ತಾ ಇಲ್ವಾ, ಈ ಬಗ್ಗೆ ಪೊಲೀಸರಿಗೆ ಮೊದಲೇ ಯಾಕೆ ಮಾಹಿತಿ ಕೊಟ್ಟಿರಲಿಲ್ಲ ಗೊತ್ತಿದ್ರೆ. ಸೊ ಈ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡಿದೆ. ಅದು ಸ್ಫೋಟ ಆಗಿರೋದ್ರಿಂದ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸ್ಫೋಟದ ತೀವ್ರತೆಯನ್ನ ಗಮನಿಸ್ತಾ ಇದ್ದೀವಿ. ಅಲ್ಲೇನಾದ್ರೂ ಹಾನಿ ಆಗಿದೆಯಾ, ಅಂದ್ರೆ ಗಾಯಗಳಾಗಿದೆಯಾ, ಜೀವಹಾನಿ ಆಗಿದೆಯಾ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕು. ಆದ್ರೆ ಸ್ಫೋಟಗೊಳ್ತಾ ಇದ್ದಂತೆ ಮನೆ ಮಾಲೀಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ಸ್ಫೋಟದ ತೀವ್ರತೆಯನ್ನ ಗಮನಿಸ್ತಾ ಇದ್ದೀವಿ. ಈ ಮನೆಯಲ್ಲಿ ಯಾರು ವಾಸ ಮಾಡ್ಕೊಂಡಿದ್ರು, ಎಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ, ಯಾವ ಕಾರಣಕ್ಕೆ ನಾಡ ಬಾಂಬ್ ಅನ್ನ ಸಂಗ್ರಹ ಮಾಡಿಟ್ಟಿದ್ರು, ಎಷ್ಟು ಪ್ರಮಾಣದಲ್ಲಿ ಇತ್ತು, ಸ್ಫೋಟ ಆಗಿರುವಂತ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ? ಶರ್ಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಕಾಳಗಿನಕೊಪ್ಪ ಎನ್ನುವಂತಹ ಒಂದು ಗ್ರಾಮದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ. ಇಲ್ಲಿನ ವಾಸು ಕುರ್ವರ್ ಎನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಇವತ್ತು ನಾಡ ಬಾಂಬ್ ಪತ್ತೆಯಾಗಿರುವಂತದ್ದು. ಅದರ ಜೊತೆಗೆ ನಾಡ ಬಾಂಬ್ ಸ್ಫೋಟವಾಗಿ ಮನೆಯ ಮೇಲ್ಛಾವಣಿ ಹಾರಿ ಹೋಗಿರುವಂತದ್ದು. ಅದೇ ರೀತಿ ಅಕ್ಕಪಕ್ಕದ ಮನೆಗಳಿಗೂ ಸಾಕಷ್ಟು ಹಾನಿಯಾಗಿರುವಂತದ್ದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇದು ನಾಡ ಬಾಂಬ ಅಥವಾ ಇಲ್ಲಿ ಏನಾದ್ರು ಜಿಲೇಟಿನ್ ಕಡ್ಡಿಗಳು ಏನಾದ್ರು ಸ್ಫೋಟವಾಗಿದೆಯಾ ಎನ್ನುವಂತ ಬಗ್ಗೆ ಸಂಶಯ ಕಂಡು ಬರ್ತಾ ಇದೆ. ಯಾಕಪ್ಪ ಅಂದ್ರೆ ಕಳೆದ 2-3 ತಿಂಗಳಿನಿಂದ ಈಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಭಾಗದಲ್ಲಿ ಏನು ಜಿಲೇಟಿನ್ ಕಡ್ಡಿಗಳನ್ನ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಆಯಾ ಭಾಗದಲ್ಲಿ ದಾಳಿ ನಡೆಸಿ ಅದನ್ನ ವಶಕ್ಕೆ ಪಡೆದುಕೊಂಡು ಒಂದು ಸುದ್ದಿಯಾಗಿತ್ತು. ಹಾಗೆ ಈ ಭಾಗದಲ್ಲಿ ಸಾಕಷ್ಟು ಕಲ್ಲಿನ ಕ್ವಾರೆಗಳಿವೆ. ಆ ಕಲ್ಲಿನ ಕ್ವಾರೆಗಳ ಮಾಹಿತಿ ಪ್ರಕಾರ ಅಲ್ಲಿ 8 ಮನೆ ಇತ್ತು ಅಂತ ಹೇಳ್ತಾ ಇದ್ದಾರೆ. 8 ಮನೆಗೆ ಹಾನಿ ಆಗಿದೆಯಾ? 8 ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇರ್ಲಿಲ್ವಾ? ಅದ್ರ ಬಗ್ಗೆ ಮಾಹಿತಿ ಶರ್ಮಿತಾ, ಈಗಾಗಲೇ ಮಾಹಿತಿ ಪ್ರಕಾರ 8 ಮನೆಗಳು ಆಜುಬಾಜು ಇದೆ. ಆದ್ರೆ ಮನೆಯಲ್ಲಿದ್ದಂತವರಿಗೆ ಯಾರಿಗೂ ಹಾನಿಯಾಗಿಲ್ಲ. ಅದರ ಜೊತೆಗೆ ಮನೆಗಳಿಗೆ ಹಾನಿಯಾಗಿರುವಂತದ್ದು, ಯಾರಿಗೂ ಪ್ರಾಣ ಹಾನಿ ಸಂಭವಿಸಿರುವಂತದ್ದು ಅದೃಷ್ಟ. ಇದರ ಬಗ್ಗೆ ಈಗ ತನಿಖೆ ಕೈಗೊಂಡಂತ ಪೊಲೀಸರು ಈಗಾಗಲೇ ಬಾಂಬ್ ಸ್ಕ್ವಾಡ್ನವರಿಗೂ ಸಹಿತ ಈಗ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು, ಕರೆಯಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಇನ್ನೊಂದು ಮಾಹಿತಿಯ ಪ್ರಕಾರ ಈಗಾಗಲೇ ಅದು ನಾಡ ಬಾಂಬ್ ಅಥವಾ ಜಿಲೇಟಿನ್ ಎನ್ನುವಂತ ಬಗ್ಗೆಯೂ ಕೂಡ ತನಿಖೆ ಆಗಿರುವಂತದ್ದು. ಯಾಕಪ್ಪ ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಕಲ್ಲಿನ ಕ್ವಾರೆಗಳಿವೆ. ಕಲ್ಲಿನ ಕ್ವಾರೆಗಳಲ್ಲಿ ಕಲ್ಲುಗಳನ್ನ ಸ್ಫೋಟ ಮಾಡಲು ಜಿಲೇಟಿನ್ಗಳನ್ನ ಅಕ್ರಮವಾಗಿಯೂ ಸಹಿತ ಇಲ್ಲಿ ದಾಸ್ತಾನು ಮಾಡಲಾಗುತ್ತೆ. ಅದ್ರ ಜೊತೆಗೆ ಸಾಗಾಟ ಕೂಡ ಮಾಡಲಾಗುತ್ತೆ. ಈ ಹಿಂದೆಯೂ ಪೊಲೀಸರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರಿಗೆ ಕೈಗೆ ಸಿಕ್ಕಿ ಅವರನ್ನ ಕ್ರಮಕ್ಕೆ ಕೈಗೊಂಡಿರುವಂತದ್ದು ಕೂಡ ಘಟನೆ ನಡೆದಿರುವಂತದ್ದು. ಈಗಾಗಲೇ ತನಿಖೆಯನ್ನ ಪೊಲೀಸರು ಕೈಗೊಂಡಿರುವಂತದ್ದು. ಇಲ್ಲಿನ ಮಾಲೀಕ ಅಂದ್ರೆ ಮನೆಯ ಮಾಲೀಕ ವಾಸು ಕುರ್ವರ್ ಅವರು ಈಗ ನಾಪತ್ತೆ ಆಗಿರುವಂತದ್ದು. ಆ ನಾಪತ್ತೆ ಆದಂತ ವಾಸು ಕುರ್ವರ್ಗೆ ಶೋಧ ಕಾರ್ಯ ನಡೆಸಿರುವಂತದ್ದು. ಅವರು ಸಿಕ್ಕಿದ ಬಳಿಕ ಎಷ್ಟು ಪ್ರಮಾಣದಲ್ಲಿ ನಾಡ ಬಾಂಬ್ ಇತ್ತು ಅಥವಾ ಜಿಲೇಟಿನ್ ಏನಾದ್ರು ಇತ್ತ ಎನ್ನುವಂತ ಬಗ್ಗೆ ಸತ್ಯಾಸತ್ಯತೆಗಳು ಬೆಳಕಿಗೆ ಬರಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ದರ್ಶನ್. ಇವಿಷ್ಟು